ಮೋಷನ್. ಲೆಸನ್ ಹೆಸರು ಮೋಷನ್. ಚಾಪ್ಟರ್ 8 NCERT ಟೆಕ್ಸ್ಟ್ ಬುಕ್ಕು. ಫಸ್ಟ್ ಈಗ ನಾನು ಹೇಳ್ತಾ ಇರೋದು ಮೋಷನಲ್ಲಿ ಮೋಷನ್ ಅಂದರೆ ಏನು ಅಂತ. ಮೋಷನ್ ಅಂದರೆ ಏನು? ಮೂವ್ಮೆಂಟ್ ಆಫ್ ಆನ್ ಆಬ್ಜೆಕ್ಟ್. ಎವ್ರಿಥಿಂಗ್ ವಿಚ್ ಈಸ್ ಮೂವಿಂಗ್ ಅರೌಂಡ್ ಅಸ್. ಏನು? ಎವ್ರಿಥಿಂಗ್ ವಿಚ್ ಈಸ್ ಮೂವಿಂಗ್ ಅರೌಂಡ್ ಅಸ್. ಎವ್ರಿಥಿಂಗ್ which is moving around us. ಎವ್ರಿಥಿಂಗ್ ವಿಚ್ ಈಸ್ ಮೂವಿಂಗ್ ಅರೌಂಡ್ ಅಸ್ ಅಂದರೆ ನಮ್ಮ ಸುತ್ತ ಏನೇನು ಮೂವ್ ಆಗುತ್ತೋ ಪ್ರತಿಯೊಂದು ನಮ್ಮ ಸುತ್ತ ಏನೇನು ಇದು ಮೂವ್ ಆಗ್ತಿದೆ, ಯಾವ್ಯಾವ ಮೋಷನಲ್ಲಿದೆ ಪ್ರತಿಯೊಂದೂ ಮೋಷನ್ ಅಂತಲೇ ಅರ್ಥ. ಫಾರ್ ಎಕ್ಸಾಂಪಲ್ ಏನೇನಿರ್ಬೋದು? ಎಕ್ಸಾಂಪಲ್ ವೆಹಿಕಲ್ಸ್, ನಾವು, ಹ್ಯೂಮನ್ ಫ್ಲೈಯಿಂಗ್, ಏನು? ಬರ್ಡ್ಸ್. ಆಮೇಲೆ ಸ್ವಿಮ್ಮಿಂಗ್, ಫಿಶ್. ಆಮೇಲೆ ಅದ್ರ ಜೊತೆಗೆ ಬ್ಲಡ್ ಫ್ಲೋ, ನಮ್ಮ ದೇಹದಲ್ಲಿ ಹರಿಯುವ ಬ್ಲಡ್ಡೂ ಮೋಷನ್ನೇ. ಬ್ಲಡ್ ಫ್ಲೋ ಏನು? ಅದೂ. ಆಮೇಲೆ ಆಟಮ್ಸ್, ಮಾಲಿಕ್ಯೂಲ್ಸ್, ಸಣ್ಣ ಸಣ್ಣ ಕಣಗಳನ್ನು ಸೇರಿದಂಗೆ ಎಲ್ಲನೂ ಎಲ್ಲ ಜೀವ ಕಣಗಳು ಪ್ಲಸ್ ಎಲ್ಲ ಯಾವ್ಯಾವ್ದು ಮೂವ್ ಆಗುತ್ತೋ ಪ್ರತಿಯೊಂದೂ ನಿರ್ಜೀವ ಕಣಗಳಿಂದ ಹಿಡಿದು ಎಲ್ಲನೂ ಮೋಷನ್ ಅಂತಲೇ ಕರೀತಾರೆ. ಓಕೆನಾ? ಮೋಷನ್ ಅಂದರೆ ಏನು? ಎಲ್ಲ ನಿರ್ಜೀವ ಮತ್ತು ಪ್ಲಾನೆಟ್ಟು, ಗ್ಯಾಲಾಕ್ಸಿ, ಆಟಮು, ಮಾಲಿಕ್ಯೂಲ್ಸು ಯಾವ್ಯಾವುದಿದೆ ಪ್ರತಿಯೊಂದು. ದಟ್ ಈಸ್ ಆಬ್ಜೆಕ್ಟ್ ಮೂವಿಂಗ್ ವೆನ್ ಇಟ್ಸ್ ಪೊಸಿಷನ್ ಚೇಂಜಸ್ ವಿತ್ ಟೈಮ್. ಇದನ್ನು ಇದರಲ್ಲಿ ಹೇಳೋದಾದರೆ ಏನು? ಯಾವುದ್ರಲ್ಲಿ ಹೇಳೋದಾದರೆ ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಆಬ್ಜೆಕ್ಟ್ ಮೂವಿಂಗ್, ಹೇಳು. ಆಬ್ಜೆಕ್ಟ್ ಮೂವಿಂಗ್ ವೆನ್ ಇಟ್ಸ್ ಪೊಸಿಷನ್ ಚೇಂಜಸ್ ವಿತ್ ಟೈಮ್. ಇನ್ನೊಂದ್ಸಲ ಹೇಳು. ಆಬ್ಜೆಕ್ಟ್ ಮೂವಿಂಗ್ ವೆನ್ ಇಟ್ಸ್ ಪೊಸಿಷನ್ ಚೇಂಜಸ್ ವಿತ್ ಟೈಮ್. ಅಂದರೆ ಒಂದು ಆಬ್ಜೆಕ್ಟು, ಈ ಆಬ್ಜೆಕ್ಟ್ ಹಿಂಗೆ ಮೂವ್ ಆಗುತ್ತೆ ಮತ್ತು ಅದಕ್ಕೆ ಟೈಮು ಕನ್ಸಿಡರ್ ಮಾಡ್ತಾರೆ. ಓಕೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಹೋಯ್ತು, ಎಷ್ಟೊತ್ತಿಗೆ ಹೋಯ್ತು, ಇದನ್ನೇನಂತಾರೆ? ಮೋಷನ್. ಈಗ ಇಷ್ಟೊತ್ತು ನಾನು ಮಾತಾಡಿದ್ದು ಡೈರೆಕ್ಟ್ ಮೋಷನ್. ಏನಿದು? ಡೈರೆಕ್ಟ್ ಮೋಷನ್. ಎರಡಿದೆ, ಡೈರೆಕ್ಟ್ ಮೋಷನ್, ಇಂಡೈರೆಕ್ಟ್ ಮೋಷನ್. ಈಗ ನಾನು ಡೈರೆಕ್ಟ್ ಮೋಷನ್ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ಇಂಡೈರೆಕ್ಟ್ ಮೋಷನ್. ಇಂಡೈರೆಕ್ಟ್ ಮೋಷನ್ನು ಮೋಸ್ಟ್ ಮೋಷನ್ಸ್ ಆರ್ ಕಾಂಪ್ಲೆಕ್ಸ್. ಹೇಳು. ಮೋಸ್ಟ್ ಮೋಷನ್ಸ್ ಆರ್ ಕಾಂಪ್ಲೆಕ್ಸ್. ಹಾಗಂದ್ರೆ ಇದು ಏನೋ ಒಂದೊಂದು ಸ್ಟ್ರೇಟ್ ಲೈನ್ ಮೇಲೆ ಹೋಗುತ್ತೆ, ಒಂದೊಂದು ಸ್ಟ್ರೇಟ್ ಲೈನ್ ಮೇಲೆ ಇರಲ್ಲ. ಈಗ ಇದು ಸ್ಟ್ರೇಟ್ ಲೈನ್ ಮೇಲೆ ಹೋಗುತ್ತೆ. ಒಂದು ಕಾರ್ ಇಲ್ಲಿಂದ ಇಲ್ಲಿಗೆ ಹೋಗ್ತಿದೆ, ಆಯಿತಾ? ಇದು ಸ್ಟ್ರೇಟ್ ಲೈನ್. ಆಮೇಲೆ ಸರ್ಕ್ಯುಲರ್ ಪಾತ್. ನೆಕ್ಸ್ಟು ಸರ್ಕ್ಯುಲರ್, ಇಲ್ಲಿಂದ ಇಲ್ಲಿಗೆ ಒಂದು ಕಾರ್, ಇಲ್ಲಿಂದ ಇಲ್ಲಿಗೆ ಸರ್ಕ್ಯುಲರ್. ಎಕ್ಸಾಕ್ಟ್ ಕಾರ್ ಹೇಳೋಕ್ಕಾಗಲ್ಲ. ಇಲ್ಲಿಂದ ಇಲ್ಲಿಗೆ ಒಂದು ವಾಕೆ ಅಂದ್ಕೊಳ್ಳೋಣ, ಒಂದು ಪಾರ್ಕ್. ಇಲ್ಲಿಂದ ಇಲ್ಲಿಗೆ ನಡ್ಕೊಂಡು ಹಿಂಗೆ ಸರ್ಕಲ್ ಕಂಪ್ಲೀಟ್ ಮಾಡ್ತೀವಿ. ಇದನ್ನೇಂತಾರೆ? ಸರ್ಕ್ಯುಲರ್ ಪಾತ್. ಎಷ್ಟು ಥರ ಮೋಷನ್ಗಳಿದೆ ಅಂತ. ಸ್ಟ್ರೇಟಾಗಿ ಹೋಗ್ಬೋದು, ಸರ್ಕ್ಯುಲರ್ ಪಾತ್ ಹೋಗ್ಬೋದು. ಆಮೇಲೆ ರೊಟೇಟ್, ಅದ್ರ ಮೇಲೆ ಸುತ್ತೋದು. ರೊಟೇಟ್ ಏನು?
rotate, ರೋಟೇಟ್. ಅದಲ್ಲದೆ ವೈಬ್ರೇಷನ್. ವೈಬ್ರೇಷನ್ vibration, ಎಷ್ಟು ಥರ ಆಯಿತು? 4, ವೈಬ್ರೇಟ್. ಫೋರ್ ಟೈಪ್ಸ್ ಆಫ್ ಮೋಷನ್ ಆಯ್ತು. ಇದೆಲ್ಲ ಇಂಡೈರೆಕ್ಟ್ ಮೋಷನ್ನು. ಇದಕ್ಕೆ ಎಕ್ಸಾಂಪಲ್ಲು ಇದೆ, ಇದು. ಈಗ ನಾನು ಡೈರೆಕ್ಟ್ ಇದು ಹೇಳ್ತೀನಿ. ಮೋಷನಲ್ಲಿ 2 ವಿಧಗಳಿದೆ, ಡೈರೆಕ್ಟ್ ಮೋಷನ್, ಇಂಡೈರೆಕ್ಟ್ ಮೋಷನ್. ಡೈರೆಕ್ಟ್ ಮೋಷನ್ ಅಂತ ಹೇಳಿದ್ರೆ ಎವ್ರಿಥಿಂಗ್ ವಿಚ್ ಇಸ್ ಮೂವಿಂಗ್ ಅರೌಂಡ್ ಅಸ್, ನಮ್ಮ ಸುತ್ತ ಏನೇನು ಮೂವ್ ಆಗ್ತದೆ ಪ್ರತಿಯೊಂದು ಮೋಷನ್ನೇ. ಫಾರ್ ಎಕ್ಸಾಂಪಲ್ ಹ್ಯೂಮನ್ ಇರ್ಬೋದು, ಫ್ಲೈಯಿಂಗ್ ಬರ್ಡ್ ಇರ್ಬೋದು, ಒಂದು ಫಿಶ್ ಸ್ವಿಮ್ ಮಾಡ್ತಿರ್ಬೋದು, ನಮ್ಮ ದೇಹದಲ್ಲಿ ಅದೇ ಥರ ರಕ್ತ ಆಗಿರ್ಬೋದು, ಆಟಮ್ಸು, ಮಾಲಿಕ್ಯೂಲ್ಸು, ಮತ್ತು ಪ್ಲ್ಯಾನೆಟ್ಸು, ಗ್ಯಾಲಾಕ್ಸಿ ಎಲ್ಲ ಮೋಷನಲ್ಲೇ ಇದೆ. ಎವ್ರಿಥಿಂಗ್ ಅದನ್ನು ಇದರಲ್ಲಿ ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜಲ್ಲಾದರೆ ಆಬ್ಜೆಕ್ಟ್ ಮೂವಿಂಗ್ ವೆನ್ ಇಟ್ಸ್ ಪೊಸಿಷನ್ ವಿತ್ ಟೈಮ್. ಹೇಳು. object moving when its position changes with time. ಆಯಿತಾ? ಇಂಡೈರೆಕ್ಟ್ ಮೋಷನ್ ಬಗ್ಗೆ ಹೇಳೋದಾದರೆ 4 ಥರ. ಇಂಡೈರೆಕ್ಟ್ ಮೋಷನ್ ಎಷ್ಟು ಥರ ಮೂವ್ ಆಗುತ್ತೆ ನೋಡಿ. ಮೋಷನ್ ಸ್ಟ್ರೇಟ್ ಲೈನಲ್ಲಿ, ಸರ್ಕ್ಯುಲರ್ ಪಾತು, rotate, vibrate. 4 ಥರ ಮೂವ್ ಆಗುತ್ತೆ. ಈಗ ನಾ ಹೇಳ್ತಾ ಇರೋದು ಒರಿಜಿನ್ ಅಂದರೆ ಏನು ಅಂತ. ಒರಿಜಿನ್ ಅಂದರೆ ಟು ಡಿಸ್ಕ್ರೈಬ್ ದ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್. ಹೇಳೋ. To describe the position of an object. ಟು ಡಿಸ್ಕ್ರೈಬ್ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ಇಲ್ಲಿದೆ, ಆ ಪೊಸಿಷನ್ ಹೇಳ್ತೀವಲ್ವಾ, ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ. We need to specify a reference point. Called origin. Called the origin. ನಾನು ಹೇಳಿದ್ನಲ್ಲ, ಬಿಗಿನಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್. ಈಗ ಇಲ್ಲಿಂದ ಕಾರಿಲಿಂದ ಹೋಗ್ತಾ ಇರುತ್ತೆ ಅನ್ಕೋ. ಒರಿಜಿನ್ ಪಾಯಿಂಟ್ ಯಾವುದು? ಬಿಗಿನಿಂಗ್ ಹೆಂಗಿಲ್ಲ ಆಯಿತು? ಒರಿಜಿನ್ ಅಂದರೆ ಬಿಗಿನಿಂಗ್ ಅಂತನೋ. ಬಿಗಿನಿಂಗ್. ಓಕೆ, ಬಿಗಿನಿಂಗ್ ಪಾಯಿಂಟ್. ಯಾವುದೇ ಒಂದು ವಸ್ತುವಲ್ಲಿ ಬಿಗಿನಿಂಗ್ ಪಾಯಿಂಟ್ ಇರುತ್ತೆ. ಟು ಡಿಸ್ಕ್ರೈಬ್ ದ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್. ಹೇಳು. To describe the position of an object. We need to specify a reference point. ಇದೆ ಅದು. We need to specify a reference point. ಈ ಪಾಯಿಂಟ್ನ ಏನಂತಾರೆ? ಒರಿಜಿನ್ ಆರ್ ಬಿಗಿನಿಂಗ್ ಆರ್ ಒರಿಜಿನ್. ಈ ಪಾಯಿಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸಮ್ಮಲ್ಲಿ ಪಾಯಿಂಟ್ ಏನಂದರೆ ಒರಿಜಿನ್ ಪಾಯಿಂಟ್ ಇದು, ಅಥವಾ ಬಿಗಿನಿಂಗ್ ಪಾಯಿಂಟು.